ಹೆಸರು ಬದಲಾವಣೆ ಆದ್ರೆ ಲಕ್ ಚೇಂಜ್ ಆಗುತ್ತಾ? ಈಗೊಂದು ಅಭಿಪ್ರಾಯ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಇದೆ. ಕೆಲವರಿಗೆ ಹೆಸರು ಬದಲಾದ್ರೆ ಅದೃಷ್ಟ ಒಲಿತಾಳೆ, ಕೆಲವರಿಗೆ ದುರಾದೃಷ್ಟ ಒಕ್ಕರಿಸಿಕೊಂಡು ಬಿಡುತ್ತೆ. ಹೀಗೆ ಹೆಸರು ಬದಲಾವಣೆಯಿಂದ ಅವರ ಅದೃಷ್ಟ ಹಾಗೂ ದುರಾದೃಷ್ಟ ಎರಡು ಕೂಡ ಆಗುತ್ತಾ ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಈ ಪ್ರಶ್ನೆ ಈ ಸದ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ, ಸಂಸದ ಪ್ರತಾಪ ಸಿಂಹ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡ್ರು. ಆ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿದೆ. ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಶ್ರೀ ಮೂಗೂರು ಮಧು ದೀಕ್ಷಿತ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಈಗ ಹೆಸರು ಬದಲಾವಣೆ ಆದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಏನ್ ಲಕ್ ಚೇಂಜ್ ಆಗುತ್ತಾ? ಮೊದಲನೇದಾಗಿ ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳು. ಭಾಳ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕದ ಜನತೆಗೆ ಬಹಳ ವಿಶೇಷವಾಗಿ ನ್ಯಾಯಮತವಾಗಿ ತೋರಿಸ್ತಾ ಇರುವಂಥದ್ದು ಭಾಳ ಖುಷಿ ವಿಚಾರ. ಎಲ್ಲ ವಿಚಾರಗಳನ್ನು ತೋರಿಸ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಹೆಸರು ಬದಲಾವಣೆ ಅನ್ನುವಂಥದ್ದು ಇದೆಯಲ್ಲ, ಮೂಲ ವಿಚಾರಗಳನ್ನು ಮರಿತಾ ಇರುವಂಥದ್ದು ಇಲ್ಲಿ ತಪ್ಪಾಗ್ತಾ ಇರುವಂಥದ್ದು. ನೀವು ನೋಡಿ ಗಮನಿಸಿ, ರಾಜಕಾರಣದಲ್ಲಿ ಹೆಸರು ಬದಲಾಯಿಸ್ಕೊಂಡವ್ರು ಯಾರೂ ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ. ಎಕ್ಸಾಂಪಲ್, ನಮ್ಮ ಇಂದಿನ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಅಂತ ಚೇಂಜ್ ಮಾಡಿಕೊಂಡ್ರು. ಬಟ್ ಅದಾದಮೇಲೆ ಏನೆಲ್ಲ ಘಟನೆಗಳು ನಡೀತು ಅಂತ ಎಲ್ಲ ಕರ್ನಾಟಕದ ಜನತೆ ಗೊತ್ತು. ತುಂಬ ಸಮಸ್ಯೆಗಳನ್ನು ಮಾಡಿಕೊಂಡ್ರು. ಅವರು ಸೀಟಿಂದ ಅಂದರೆ ಸ್ಥಾನದಿಂದ ಇಳಿಯುವಂಥ ಪರಿಸ್ಥಿತಿ ಬಂತು, ಜೈಲ್ಗೆ ಹೋಗುವಂತಹ ಪರಿಸ್ಥಿತಿಗಳು ಬಂತು, ಏನೆಲ್ಲ ಸಮಸ್ಯೆಗಳಾಯಿತು. ಜಯಲಲಿತಾ ಅವ್ರನ್ನ ನಾವು ನೋಡ್ಬೋದು ತಮಿಳ್ನಾಡಿನಲ್ಲಿ. ಅವ್ರ ಹೆಸರನ್ನ ಬದಲಾಯಿಸ್ಕೋತಾರೆ, ಅವರು ಅನೇಕ ಸಂಕಷ್ಟಗಳಲ್ಲಿ ಸಿಲುಕಿಕೊಳ್ತಾರೆ. ಜೊತೆಗೆ ಅನೇಕ ಹಿರಿಯ ನಟರುಗಳು ಕೂಡ ಸಿನಿಮಾದಲ್ಲಿ ಹೆಸರುಗಳನ್ನು ಬದಲಾಯಿಸ್ಕೋತಾರೆ. ಬಟ್ ಅವರು ಮಾಡಿದಂಥ ಎಲ್ಲ ಸಿನಿಮಾಗಳು ಸೋಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದರೆ, ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ನಾವು ಅಂಕಶಾಸ್ತ್ರ ಅಂತ ಕರಿತೀವಿ. ನಮ್ಮ ವೇದಿಕ್ ಮೂಲದಿಂದನೇ ಬಂದಿರುವಂಥದ್ದು ಈ ಶಾಸ್ತ್ರ. ಇದರಲ್ಲಿ ನಾವು ನಂಬರ್ಸ್ಗಳನ್ನು ಏನು ಇಟ್ಕೋತೀವಿ ಅಥವಾ ಅಕ್ಷರಗಳನ್ನು ಏನು ಇಟ್ಕೋತೀವಿ ಅನ್ನೋದಿಲ್ಲಿ ಮುಖ್ಯವಾಗೋದಿಲ್ಲ. ಇಲ್ಲಿ ಪ್ರೊನಾಲಜಿ ಅಂತ ನಾವು ಏನು ಕರಿತೀವಿ ಅಂತ, ಅಂದರೆ ಏನು ಎನರ್ಜಿ, ಏನು ತರಂಗಗಳು, ಏನು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಎದುರುಗಡೆ ಇರೋರಿಗೆ ಅನ್ನುವಂಥದ್ದು ಬಹಳ ಪ್ರಮುಖವಾಗ್ತದೆ. ನೋಡಿ, ಪ್ರತಾಪ್ ಸಿಂಹ ಅವರು ಸಿಕ್ಕಾಬಟ್ಟೆ ನಾಲೆಡ್ಜಬಲ್ ಪರ್ಸನ್, ನಮ್ಮೆಲ್ಲರಿಗೂ ಗೊತ್ತಿರಂಗೆ. ಮತ್ತು ತುಂಬ ಅದ್ಭುತವಾದಂಥ ಕೆಲಸಗಳನ್ನು ಮೈಸೂರಲ್ಲಿ ಕೂಡ ಅವರು ಮಾಡಿದ್ದಾರೆ. ಇಲ್ಲಿ ಅವರೊಬ್ಬರು ಪತ್ರಕರ್ತರಾಗಿರಬೇಕು ಅಂದರೆ ತುಂಬ ನಾಲೆಡ್ಜ್ ಇರಬೇಕು, ತುಂಬ ಒಳ್ಳೆ ಅಂಕಣಗಾರರಾಗಿದ್ದರು. ಏನಕ್ಕೆ ಅಂದರೆ ಅವರ ಜಾತಕ, ಅದ್ರ ಜೊತೆಗೆ ಅವರ ಇದ್ದಂತಹ ಹಳೆ ಹೆಸರು ಇದೆಯಲ್ಲ, PRATHAPSIMAH ಅನ್ನುವಂಥದ್ದು, ಇದು ನಂಬರ್ 7 ಇಂಡಿಕೇಟ್ ಮಾಡುತ್ತೆ. 7 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕೇತುವನ್ನು ಇಂಡಿಕೇಟ್ ಮಾಡುತ್ತೆ. ಕೇತು ಅಂದರೆ ಮೋಕ್ಷ ಗ್ರಹ, ಜ್ಞಾನ ಗ್ರಹ, ಸ್ಪಿರಿಚುವಲ್ ಗ್ರಹ ಅಂತ ಕರಿತೀವಿ ನಾವು. ಅದರಿಂದ ಅವರಿಗೆ ಅದು ತುಂಬ ಸಪೋರ್ಟಿವ್ ಆಗಿ ಬಂದಿತ್ತು. ಯಾವಾಗ ಅವರು ಎಲ್ಲರ ಮೈಂಡಲ್ಲೂ ಒಂದಿದೆ, ಶುಕ್ರ ಅಂದರೆ ಸಕ್ಸಸ್ಸು, ಶುಕ್ರ ಅಂದರೆ ಹ್ಯಾಪಿನೆಸ್ಸು, ನಂಬರ್ 6 ಅಂದರೆ ನಮ್ಗೆ ಲಕ್ ಕೊಟ್ಬಿಡುತ್ತೆ ಅಂತ. ಇಟ್ ಈಸ್ ರಾಂಗ್. ಎಲ್ಲರಿಗೂ ಕೂಡ ಅದು ಯಶಸ್ಸನ್ನು ಕೊಡೋದಿಲ್ಲ. ನೋಡಿ, ಅವರು PRATAPSIMMHA ಅಂತ ಮಾಡ್ಕೋತಾರೆ. ಅದು ನಂಬರ್ 6 ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರೆಯುವಂಥದ್ದು ನೋಡಿ, ಸಿಂಹ ಅಂತ ಕರೆಯೋಕ್ಕೂ ಸಿಂಹ ಅಂತ ಕರೆಯೋಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಒತ್ತಕ್ಷರ ಬಂದ್ಬಿಡ್ತು. ಇದು ಕೂಡ ನಮಗೆ ತರಂಗಗಳ ನೆಗೆಟಿವ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ನಾವು ಪ್ರಮುಖವಾಗಿ ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಈ ಬದಲಾವಣೆಯ ಅವಶ್ಯಕತೆ ಅವ್ರಿಗಿರಲಿಲ್ಲ. ಇದೂ ಕೂಡ ಅವ್ರಿಗೆ ಕಂಟಕವನ್ನು ತಂದಿರುವಂಥ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಮತ್ತು ಅವ್ರ ಜಾತಕದಲ್ಲಿ ನಡೆಯುವಂಥ ದಶಾಭುಕ್ತಿಗಳು ಕೂಡ ಇಲ್ಲಿ ಪ್ರಮುಖವಾದ ಪಾತ್ರಗಳನ್ನು ವಹಿಸುತ್ತೆ. ಸರ್, ಅವರು ಹೆಸರು ಬದಲಾಯಿಸ್ಕೊಂಡ್ರು ಸರ್, ನೋಟಿಫಿಕೇಶನ್ ಕೂಡ ಹಾಕ್ತಾರೆ. ಆದ್ರೆ ಚುನಾವಣೆ ಕಾರಣಕ್ಕಾಗಿ ಅದನ್ನ ದಾಖಲಾತಿಗಳನ್ನ ಒದಗಿಸಕ್ಕಾಗಲ್ಲ, ನಾನು ಹಳೆ ಹೆಸರಲ್ಲೇ ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ. ಬಟ್ ಹಳೆ ಹೆಸರಲ್ಲಿ ಮುಂದುವರೆದ್ರು ಕೂಡ ದೋಷ ಇರುತ್ತಾ? ಹೇಗೆ ಸರ್ ಅದು? ಖಂಡಿತ. ಈಗ ಏನಾಗ್ಬಿಡುತ್ತೆ ಸರ್, ತುಂಬಾ ಸಿಂಪಲ್ ಆಗಿ ನಾನು ಒಂದು ಹೇಳ್ತೀನಿ. ಏನೋ ಒಂದು ನೀಟಾಗಿ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ನಾವು ಈಗ ಎಕ್ಸಾಂಪಲ್ಲು, ನಾವು ಹಾಲನ್ನು ಕುಡಿತಾ ಇರ್ತೀವಿ, ಚೆನ್ನಾಗಿದೆ ಹಾಲು. ನೀವು ಹುಳಿಯನ್ನು ಒಂಚೂರು ಹಾಕಬೇಕು ಅಂತಿಲ್ಲ ಅಥವಾ ಜಾಸ್ತಿ ಹಾಕಬೇಕು ಅಂತಿಲ್ಲ, ಒಂಚೂರು ಹಾಕಿದ್ರೂ ಹಾಲು ಕೆಟ್ಟೋಗ್ಬಿಡುತ್ತೆ. ಹಂಗೆ ನನ್ನ ಪ್ರತಿನಿತ್ಯದ ಹೆಸರು ಸಡನ್ನಾಗಿ ಒಂದು ಡಾಕ್ಯುಮೆಂಟೇಷನಲ್ಲಿ ಬದಲಾವಣೆಗೆ ಹೋದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಈಗ ಒಂದು ರಿಜಿಸ್ಟ್ರೇಷನ್ ಆದಾಗ ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಆಗಲೇ ಅದು ನಮ್ಮದು ಅಂತ ಹೇಗಾಗುತ್ತೋ ಹಾಗೆ ಒಂದು ಡಾಕ್ಯುಮೆಂಟೇಷನ್ಗೆ ಅಂತ ನೀವು ಹೆಸರನ್ನ ಹೋಗಿ ಒಂದಷ್ಟು ಅದು
ಜನಗಳ ಮಧ್ಯದಲ್ಲಿ ಓಡಾಡ್ಲಿಕ್ಕೆ ಪ್ರಾರಂಭ ಆದ ತಕ್ಷಣ 10 ಜನ ಈ ರೀತಿಯಂತೆ ಹೊಸ ಹೆಸರಂತೆ MME ಅಂತ ಯಾವಾಗ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅಲ್ಲಿ ಒಂದು ನೆಗೆಟಿವಿಟಿ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಈ ಹೆಸರಿನ ಒಂದಷ್ಟು ಬದಲಾವಣೆಗಳು ಕೂಡ, ಅಂದರೆ ನನ್ನ ಟೈಮ್ ಚೆನ್ನಾಗಿರಲ್ಲ, ದಶಾಭುಕ್ತಿ ಚೆನ್ನಾಗಿರಲ್ಲ, ಅಥವಾ ಏನೋ ಒಂದಿರಲ್ಲ, ಅದ್ರ ಜೊತೆಗೆ ಈ ಥರದ ತೊಂದರೆಗಳು, ಒಂದು ಎನರ್ಜಿ ನಾವು ಲಾಸ್ ಮಾಡಿಕೊಂಡಾಗ ತೊಂದರೆಗಳು ಖಂಡಿತವಾಗಿಯೂ ಅಕ್ಷರಗಳಿಂದ ಮತ್ತು ಆ ತರಂಗಗಳಿಂದ ನೆಗೆಟಿವ್ ಆಗೇ ಆಗುತ್ತೆ. ಅದಕ್ಕೆ ನೋಡಿ, ಆಗಿನ ಕಾಲದಲ್ಲಿ ಎಲ್ಲರೂ ಮಕ್ಕಳಿಗೆ ದೇವರುಗಳ ಹೆಸರನ್ನ ಇಡ್ತಾ ಇದ್ರು. ಯಾಕೆ ಇಡ್ತಾ ಇದ್ರು ಅಂದರೆ, ಪ್ರತಿನಿತ್ಯ ದೇವರ ಪ್ರಾರ್ಥನೆಯನ್ನ ಮಾಡಲಿ, 10 ಜನ ನನ್ನ ಮಗನ ಏನೇನೋ ಕರೆಯೋದ್ರ ಬದಲು ದೇವರ ಹೆಸರಿಂದ ಕರೀಲಿ, ಅದರಿಂದ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿ, ದೈವಿಕ ಅಂಶ ಕ್ರಿಯೇಟ್ ಆಗಲಿ, ಧನಾತ್ಮಕವಾದಂತಹ ಒಂದು ಗುಣ ಬರಲಿ ಅನ್ನುವಂಥ ಉದ್ದೇಶದಿಂದ ಹೆಸರುಗಳನ್ನ ಇಡ್ತಾ ಇದ್ರು. ಅದರಿಂದ ಕರೆಯುವಂಥ ಹೆಸರು ಕೂಡ ತುಂಬಾ ಮುಖ್ಯವಾಗ್ತದೆ. ಸಾಮಾನ್ಯವಾದ ಪ್ರಶ್ನೆ ಅಂತ ಸರ್, ವ್ಯಕ್ತಿ, ವ್ಯಕ್ತಿತ್ವ, ಅಭಿವೃದ್ಧಿ ಕಾರ್ಯ ಇವ್ಯಾವು ಕೂಡ ಈ ಹೆಸರು ಬದಲಾವಣೆಗೆ ವರ್ಕೌಟ್ ಆಗಲ್ವಾ ಸರ್? ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಬರೀ ಕೇವಲ ಹೆಸರು ಚೇಂಜ್ ಮಾಡಿದ್ರು ಕೂಡ ಈ ರೀತಿ ಸಂಖ್ಯಾಶಾಸ್ತ್ರದಲ್ಲಿ ಬದಲಾವಣೆಗಳು ಸಾಧ್ಯನಾ ಅಂತ? ಸರ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬರೀ ಅಕ್ಷರದಿಂದನೇ ಅವ್ರಿಗೆ ತೊಂದರೆ ಆಯಿತು ಅಂತ ನಾನು ಹೇಳಲ್ಲ. ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳಿದೆಯಲ್ಲ, ಅದು ಅದ್ಭುತವಾದಂಥದ್ದು. ಮೈಸೂರು ಕಳೆದ 10 ವರ್ಷದಲ್ಲಿ ತುಂಬ ಬದಲಾವಣೆಗಳನ್ನು ಕಂಡಿದೆ. ನಾನು ಕೂಡ ಅನೇಕ ಬಾರಿ ಇದನ್ನು ನನ್ನ ಪೋಸ್ಟಲ್ಲಿ ಕೂಡ ನಾನು ಹಾಕಿದ್ದೇನೆ. ಇಲ್ಲಿ ನೇಮ್ ಅನ್ನುವಂಥದ್ದು ಅಥವಾ ಜಾತಕ ಟೈಮ್ ಅನ್ನುವಂಥದ್ದು ಇರುತ್ತಲ್ಲ, ಅದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಪ್ರತಿ 7 ವರ್ಷಕ್ಕೆ, 10 ವರ್ಷಕ್ಕೆ, 12 ವರ್ಷಕ್ಕೆ ಒಬ್ಬ ಮನುಷ್ಯನ ಜೀವನದ ಬದಲಾವಣೆ ಘಟ್ಟಗಳಿರುತ್ತೆ ಅಂತ. ಕಾನ್ಸ್ಟೆಂಟ್ ಆಗಿರಲ್ಲ, ಜೀವನದಲ್ಲಿ ಹಂಪ್ಗಳು ಬರುತ್ತಲ್ಲ, ಆ ರೀತಿಯಾಗಿ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಸಣ್ಣ ಸಣ್ಣ ನಿರ್ಧಾರಗಳು ಕೂಡ ನಮಗೆ ಒಳ್ಳೇದು ಕೂಡ ಮಾಡ್ಬೋದು, ಕೆಟ್ಟದ್ದು ಕೂಡ ಮಾಡ್ಬೋದು. ಅದಕ್ಕೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಹೆವೆನ್ ಲೆಕ್, ಮ್ಯಾನ್ ಲೆಕ್, ಹರ್ತ್ ಲೆಕ್ ಅಂತ. ಹೆವೆನ್ ಲೆಕ್ ಅನ್ನುವಂಥದ್ದು ದೈವ ನಿರ್ಣಯ, ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಮ್ಯಾನ್ ಲೆಕ್ ಇದೆಯಲ್ಲ, ಇದು ನಾವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ನನ್ನ ಜೀವನದ ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಇನ್ನೊಂದು ಹರ್ತ್ ಲೆಕ್ ಅಂದರೆ ನಾನಿರುವಂಥ ಎನ್ವೈರ್ನಮೆಂಟು, ಇದು ಕೂಡ ನನ್ನ ಜೀವನಕ್ಕೆ ಬಹಳ ಪ್ರಮುಖವಾಗ್ತದೆ. ಅದರಿಂದ ಪ್ರತಾಪ್ ಸಿಂಹ ಅವರಿಗೆ ಈ ಸಮಯದಲ್ಲಿ ಈ ಥರದ ಒಂದಷ್ಟು ಬದಲಾವಣೆಗಳ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ವಿದ್ವಾಂಸರು ಹಾಗೂ ಗುರೂಜಿಗಳಾದಂತಹ ಶ್ರೀ ಮಧು ದೀಕ್ಷಿತ್ ಗುರೂಜಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.